ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಅವಸ್ಥೆಗಳು ಯಾವುವು ಅಂತ ಇವತ್ತು ನೋಡೋಣ. ನಮ್ಮ ಅವಸ್ಥೆ ಜಾಗ್ರತ ಸ್ವಪ್ನ ಸುಸುಪ್ತಿ ಅಂತ ಹೇಳ್ಬೋದು. ಜಾಗ್ರ ಅಂದರೆ ಎಚ್ಚರಿಕೆ, ಸ್ವಪ್ನ ಅಂದರೆ ಕನಸು, ಸುಸುಪ್ತಿ ಅಂದರೆ ನಿದ್ರೆ. ಜಾಗೃತಿಯಲ್ಲಿ ನಾವು ಏನೇ ಮಾಡಿದರೂ ಕೂಡ, ಸಾಧನೆಯನ್ನು ಪ್ರಾರಂಭ ಮಾಡಬೇಕಾದ್ರೂ ಕೂಡ ಜಾಗೃತಿಯಿಂದ ಮಾಡಬೇಕಾಗ್ತದೆ. ಕಾರಣ ಅಂತಂದರೆ ಸ್ವಪ್ನದಲ್ಲಿ ನಾವು ನಾವಾಗಿರೋದಿಲ್ಲ. ಕನಸು ಇದು ನಿದ್ದೆಯಲ್ಲಿ ಕೂಡ ಕನಸು ಕಾಣಬಹುದು, ಎಚ್ಚರವಾಗಿದ್ದಾಗಲೂ ಕನಸು ಕಾಣಬಹುದು. ಕನಸಿನೊಳಗೆ ನಾವು ಮುಳುಗಿದಾಗ ನಾವು ನಾವಾಗಿರೋದಿಲ್ಲ, ಯಾವ ಸಾಧನೆಯೂ ಮಾಡೋಕ್ಕೆ ಬರಲ್ಲ. ಸುಸುಪ್ತಿ ಅಂತೂ ಅದೊಂದು ಸಣ್ಣ ಸಾವು, ನಿದ್ರೆ. ಆ ನಿದ್ರೆಯಿಂದ ಕೂಡ ನಾವು ಏನೂ ಮಾಡೋಕ್ಕಾಗಲ್ಲ, ಯಾವ ಸಾಧನೆ ಪ್ರಾರಂಭ ಮಾಡಲಿಕ್ಕೆ ಬರಲ್ಲ. ಆದರೆ ಜಾಗೃತಿ ಅನ್ನುವಂಥದ್ದು ಒಂದು ನಮಗೆ ಉಳಿದಿದೆ. ಆದರೆ ಆ ಜಾಗೃತಿ ಕೂಡ ಪೂರ್ಣ ನಮ್ಮ ಕೈಯಲ್ಲಿಲ್ಲ. ಯಾಕಂತಂದರೆ ನಾವು ಅರ್ಧದಷ್ಟು ಕೂಡ ನಾವು ಜಾಗೃತವಾಗಿ ಅಂದರೆ ಎಚ್ಚರಿಕೆಯಿಂದ ಇರೋದೇ ಇಲ್ಲ. ಸದಾಕಾಲ ನಾವು ಸಂಕಲ್ಪ ವಿಕಲ್ಪಗಳಲ್ಲಿ ಓಡಾಡ್ತಾನೆ ಇರ್ತೀವಿ. ನಮ್ಮ ಮನಸ್ಸು ಎತ್ತರ ಹೋಗಿರ್ತದೆ. ಅದು ನಾವಾಗಿರೋದು, ನಾವು ಸದ್ಯದಲ್ಲಿ ಇಟ್ಕೊಳ್ಳೋದು, ನಾವು ಅರಿವಿನಲ್ಲಿ ಇರೋದು, ಇದು ನಾವು ಮಾಡೋದೇ ಇಲ್ಲ. ಅದಕ್ಕೆ ಈ ಒಂದು ಅರಿವು ಅನ್ನುವಂಥದ್ದು ಅರ್ಧಂಬರ್ಧ ನಮ್ಮಲ್ಲಿ. ಆದರೂ ಕೂಡ ಅದರಿಂದಲೇ ನಾವು ಸಾಧನೆ ಪ್ರಾರಂಭ ಮಾಡಬೇಕಾಗ್ತದೆ. ನಮ್ಮ ಅರಿವನ್ನು ಹಿಗ್ಗಿಸಿಕೊಂಡು, ನಮ್ಮ ಅರಿವನ್ನು ಹೆಚ್ಚಿಗೆ ಮಾಡಿಕೊಂಡು, ಆ ಅರಿವಿನಿಂದಲೇ ನಾವು ತುರ್ಯಾವಸ್ಥೆಗೆ ಹೋಗಬೇಕಾಗ್ತದೆ. ಈ ಮೂರು ಅವಸ್ಥೆಗಳು ಜಾಗೃತ ಸ್ವಪ್ನ ಸುಸುಪ್ತಿ ಆದಮೇಲೆ ನಾಲ್ಕನೇದೇ ತುರ್ಯಾವಸ್ಥೆ ಅಂತ ಕರೀತಾರೆ. ಅಂದರೆ ಏನ್ರಿ? ಸ್ವಪ್ನದಲ್ಲಿ ಅಂತೂ ನಾವು ಎಚ್ಚರಿಕೆ ಇದ್ದಾಗ ನೋಡ್ತಾ ಇರುವಂಥ ಗೆನಿಸ್ತಾ ಇದ್ದಂಥ ಕೆಲವು ವಸ್ತುಗಳು ಪ್ರತ್ಯಕ್ಷವಾಗಿ ನೋಡ್ತೀವಿ. ಎಚ್ಚರಿಕೆ ಇದ್ದಾಗ ಆ ವಸ್ತುಗಳ ನೆರಳು ನೋಡುವುದೇ ಕನಸು, ಆ ವಸ್ತುಗಳ ಛಾಯೆಯನ್ನು ಕಾಣುವುದೇ ಕನಸು. ಸುಸುಪ್ತಿ ಅಂತೂ ಸಂಪೂರ್ಣವಾಗಿ ನಾವು ಇಲ್ಲಿರೋದಿಲ್ಲ. ನಾವು ಈ ಒಂದು ವ್ಯವಹಾರದಲ್ಲಿಯೇ ನಾವು ಇರೋದಿಲ್ಲ. ಸಂಪೂರ್ಣವಾಗಿ ನಾವು ಆ ಒಂದು ನಿದ್ರೆಗೆ ವಶರಾದಾಗ ಯಾರು ಕರೆದ್ರೂ ಕೂಡ, ಯಾರೇ ಏನೇ ಮಾತಾಡಿದ್ರೂ ಕೂಡ ನಮಗೆ ಕೇಳೋದಿಲ್ಲ. ಅದು ನಿದ್ದೆ, ಸುಸುಪ್ತಿ, ಅದು ನಮ್ಮ ಅಧೀನವಲ್ಲ. ಅದರಲ್ಲಿ ನಾವು ಸತ್ತಂಗೆ ಬಿದ್ದಿರ್ತೀವಿ. ಇನ್ನು ಎಚ್ಚರಿಕೆದೊಳಗೆ ಒಂದಿಷ್ಟು ಏನೋ ಮಾಡಬೇಕಾದದ್ದು ನಮ್ಮ ಕೈದೊಳಗದ. ಆ ಎಚ್ಚರಿಕೆಯನ್ನು ನಾವು ಸದಾಕಾಲ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ನಮ್ಮ ಮನಸ್ಸು ಹೆಂಗದ ಅಂತ ಕೇಳಿದ್ರೆ, ನಾವು ಸದಾ ಎಚ್ಚರಿಕೆಯಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡಾಕತ್ತೀವಿ ಅಂದ್ರೆ ಭಾಳ ಕಿತಾಪತಿ, ಭಾಳ ತಿಪ್ಪಲು ಮಾಡ್ತದೆ ಮನಸ್ಸು. ಅದು ಏನೇನೋ ಸಬೂಬನ್ನು ಒಡ್ಡಿ, ಏನೇನೋ ನೆವಗಳನ್ನು ತೆಗೆದು ಅದು ನಮ್ಮನ್ನು ಈ ಓಡಾಡೋದೇನಿದೆ ಅಲ್ಲ ಹಿಂದೆ ಮುಂದೆ, ಆ ಕಡೆಗೆ ಯಾವಾಗ ಒಯ್ಯಬೇಕು ಅಂತ ಅದರ ಒಂದು ಹವಣಿಕೆ. ಮನಸ್ಸು ಭಾಳ ಕುತಂತ್ರಿಯಾಗಿರ್ತದೆ. ಅದು ಯಾವಾಗಲೂ ನಮ್ಮನ್ನು ಪ್ರೆಸೆಂಟ್ದಲ್ಲಿ ನಿಲ್ಲಾಕ ಬಿಡೋದಿಲ್ಲ. ಅಂಥ ಮನಸ್ಸನ್ನು ನಾವು ಹಿಡಿದು ಎಚ್ಚರಿಕೆಯಿಂದ ಇರೋದನ್ನು ನಾವು ಕಲಿತಾ ಹೋದ್ವಿ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿಷಯಗಳು ಬಂದರೂ ಕೂಡ ಅದನ್ನು ಸುಮ್ಮನೆ ಪರದೆ ಮೇಲೆ ಬಂದು ತಾನೇ ಸರಿತದೆ ಅನ್ನುವಂಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕಷ್ಟೆ.
ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು, ಅದು ಬರ್ತದೆ ಹೋಗ್ತದೆ. ಅದಕ್ಕೇನು ರೆಸ್ಪಾನ್ಸ್ ಕೊಡೋದಿಲ್ಲ, ಅದಕ್ಕೆ ನಾವು ಏನು ಒಂದು ಬೆಲೆ ಕೊಡಲಾರ್ದೆ ಅದು ತನ್ನಷ್ಟಕ್ಕೆ ತಾನು ಬಂದು ಹೋಗ್ತದೆ. ನಾವು ಸಾಕ್ಷಿಯಾಗಿ ಅದನ್ನು ನೋಡ್ತಾ ಇರಬೇಕು. ಹಾಗೆ ನಾವು ಅದನ್ನು ಸ್ವಲ್ಪ ಗಮನಿಸೋದು ಕಡಿಮೆ ಮಾಡಿದ್ವಿ ಮನಸ್ಸಿಗೆ ಅಂದರೆ, ನಾವು ಎಚ್ಚರಿಕೆಯನ್ನು ಕಾಯ್ದುಕೊಂಡು ಇರೋಕ್ಕೆ ಶುರು ಮಾಡಿದ್ವಿ ಅಂದರೆ, ಆ ಎಚ್ಚರಿಕೆಯನ್ನೇ ನಾವು ಹೆಚ್ಚಿಗೆ ಮಾಡ್ತಾ ಹೋದ್ವಿ ಅಂತಂದರೆ ಮನಸ್ಸು ಸಾಯ್ತದೆ. ಅದಕ್ಕೇನು ಕೆಲಸ ಇರೋದಿಲ್ಲ. ಮನಸ್ಸಲ್ಲಿ ಸಾಯ್ತದೆ ಅಂತಂದ್ರೆ ಅರ್ಥಾತೇನು? ಲಯಗೊಳ್ಳುತ್ತದೆ. ಆ ಮನಸ್ಸು ಲಯಗೊಂಡಾಗ ಮುಂದೆ ತುರ್ಯಾವಸ್ಥೆಯ ಅರಿವಾಗ್ತದೆ. ಅದಕ್ಕೆ ದಿನಾಲೂ ಬಹಳ ಒಂದು ಕಡಿಮೆ ಅಂದರೂ ಕೂಡ ನಮ್ಮ ಒಂದು ಸಾಧನೆ ಎಲ್ಲಿ ಮಟ್ಟ ಹೋಗಬೇಕು ಅಂದರೆ, ಒಂದು 8 ತಾಸು ನಾವು ಎಚ್ಚರಿಕೆಯಲ್ಲಿ ಇರುವಂಥ ಒಂದು ಪ್ರಯತ್ನ ನಡಿಬೇಕು. ಅದು ಹೋಗ್ತದೆ, ಮತ್ತೆ ಹೇಳಕ್ಕೆ ತರಬೇಕು. ಹೆಂಗೆ ತುಂಟು ಹುಡುಗರು ಆಡ್ಲಿಕ್ಕೆ ಮಕ್ಕಳು ಹೋದಂಗೆ ತಾಯಿ ಹಂಗೆ ಎಳೆದು ತರ್ತಾಳೆ. ಅದೇ ಪ್ರಕಾರವಾಗಿ ಮತ್ತೆ ಹಿಡಿದು ತಂದು ಆ ಮನಸ್ಸನ್ನು ನಮ್ಮಲ್ಲಿ ಇಟ್ಕೋಬೇಕು ಅಂಥ ಒಂದು ಎಚ್ಚರಿಕೆಯನ್ನು ನಾವು ಸದಾಕಾಲ ಅದನ್ನು ಕಾಪಾಡಿಕೊಳ್ಳಕ್ಕೆ ಶುರು ಮಾಡಿದ್ವಿ. ನಾವು ಎಚ್ಚರಿಕೆಯಿಂದ ಸರಿಲಾರದೆ ಸದಾ ಅರಿವಿನಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ವಿ ಅಂದಾಗ ಮನಸ್ಸಿಗೆ ಯಾವ ಕೆಲಸವೂ ಇರೋದಿಲ್ಲ. ಆಮೇಲೆ ಮನಸ್ಸು ಲಯಗೊಳ್ತದೆ. ಲಯ ಅಂದರೆ ಏನು ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆ ಮನಸ್ಸು ಲಯಗೊಂಡಾಗ ತುರ್ಯಾವಸ್ಥೆಗೆ ಹೋಗ್ತೀವಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ.